ಹುಡುಗರಿಗೆ ಕಾಲೇಜ್ ಹುಡುಗರಿಗೆ ನೋಡ್ಬೋದು, ಇಲ್ಲ ಫ್ಯಾಮಿಲಿ ಸಮೇತ ನೋಡ್ಬೋದು. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಇಟ್ಸ್ ನೈಸ್. ಯಾವ ಪಾಯಿಂಟ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಯಾವ Like the whole movie is nice, the theme is nice. Second half ಚೆನ್ನಾಗಿತ್ತು because there was some message in the second half for kids, for everyone. 100ಗೆ 100. ಕುಟುಂಬ ಸಮೇತ ಖಂಡಿತ ಏಕೆಂದರೆ ಎಜುಕೇಷನ್ನೇ ಮುಖ್ಯ. ಅದರಿಂದ 100ಗೆ 100. ಸಮಾಜಕ್ಕೆ ಯಾವ ರೀತಿ ಸಂದೇಶ? ಈಗ ನಮ್ಮ ಮಕ್ಕಳು ಆಸ್ಟ್ರೇಲಿಯಾದಲ್ಲೇ ಇರೋದು, ನಮ್ಮ ಮಕ್ಕಳು ಎಜುಕೇಷನ್ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ಎಜುಕೇಷನ್ನೇ ಮುಖ್ಯ ನಮಗೆ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಮೈಸೂರು ಇಡೀ ರಾಜ್ಯದ ಜನ ಫಿಲಮ್ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಮಕ್ಕಳು ಜಸ್ಟ್ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭವಿಷ್ಯ ಇಲ್ಲ ಅಂದವ್ರಿಗೆ ಒಂದು ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಫಿಲಮ್ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದೆ. ಶಿಕ್ಷಣ ಅನ್ನೋದು ಒಂದು ದಂಧೆ ಮಾಡ್ಕೊಂಡಿದ್ದಾರೆ, ಅದನ್ನು ನಿರ್ಮೂಲನೆ ಮಾಡಬೇಕು. ಇರೋವಂಥ ಯಾರು ಸಚಿವರಿದ್ದಾರೆ ಮಧು ಬಂಗಾರಪ್ಪನವರು, ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಎಲ್ಲ ಕಡೆ ಡೊನೇಷನ್ ಹಾವಳಿ ಹೆಚ್ಚಾಗಿದೆ, ಬಡವ್ರ ಮಕ್ಕಳು ಓದೋಕ್ಕಾಗ್ತಾ ಇಲ್ಲ. ಅದರಿಂದ ಇದ್ರ ಬಗ್ಗೆ ಇದೊಂದು ಮಾರ್ಕ್ ಆಗಿದೆ. ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ರಾಜ್ಯ ಸರ್ಕಾರ ಹಾಗೂ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ದಂಧೆ ನಡೆಯುತ್ತೆ ಅಂತ ಈ ಒಂದು ಸ್ಕ್ಯಾಮು ನಿಲ್ಲಬೇಕು. ಚೆನ್ನಾಗಿದೆ ಫಿಲಮ್, ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಫಿಲಮ್. ಜಸ್ಟ್ ಪಾಸ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಆ್ಯಕ್ಷನ್ ಚೆನ್ನಾಗಿದೆ. ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗುತ್ತೆ. ಚೆನ್ನಾಗಿದೆ ಮೂವಿ ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಸರ್. ಸೂಪರ್ ಸರ್ ಮೂವಿ ತುಂಬ ಚೆನ್ನಾಗಿತ್ತು. ಅಪ್ಪ ಅಮ್ಮಂದಿರ ಜೊತೆ ಸ್ಟೂಡೆಂಟ್ಸು ಕರ್ಕೊಬಂದು ಅಪ್ಪ ಅಮ್ಮಂದಿರ ಜೊತೆ ಕರ್ಕೊಬಂದು ಸ್ಟೂಡೆಂಟ್ಸು ನೋಡಿದ್ರೆ ಮೂವಿ ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ ಸರ್ ಮೂವಿಯಲ್ಲಿ. ಸರ್ ಸ್ಟೂಡೆಂಟು ಬರೀ ಜಸ್ಟ್ ಪಾಸ್ ಆದವರು ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಕೋತಾರಲ್ಲ, ಲೈಫಲ್ಲಿ ಏನು ಅಚೀವ್ ಮಾಡ್ಬೋದು, ಇನ್ನೂ ಏನು ಮಾಡ್ಬೋದು ಅಂತ ಒಳ್ಳೆ ಮೆಸೇಜ್ ಇದೆ ಸರ್ ಮೂವಿಯಲ್ಲಿ. ಥ್ಯಾಂಕ್ ಯು. ಭಾರಿ ಚೆನ್ನಾಗಿದೆ ಸಿನಿಮಾ. ತುಂಬ ಚೆನ್ನಾಗಿದೆ. ಆದರೆ ಸಿನಿಮಾ ನೋಡುವಾಗ ನಾವು ಅಲ್ಲೇ ಒಳಗಡೆನೇ ಇದ್ವು ಅಂತ ಮೆಸೇಜ್ ಸಿಕ್ತು. ಯಾಕೆಂದರೆ ಇವತ್ತು ಭಾರಿ ಬ್ಯುಸಿ ಸಮಯದಲ್ಲೂ ನಾವು 2.5 ಗಂಟೆ ಟೈಮ್ ಬಂದು ಬಿಟ್ಟು ಸಮಯ ಕಳೆದು ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೇನೋ ಕಲ್ತ್ಕೊಂಡು ಹೋಗಬೇಕು. ಹಾಗೆ ಜಸ್ಟ್ ಪಾಸ್ ಆದವ್ರಿಗೆ ಏನೇನು ಕಲಿಬೋದು, ಏನೇನು ಪರಿವರ್ತನೆ ಮಾಡಿ ಮುಂದೆ 100% ಹೆಂಗೆ ತೆಗೆಯೋದು ಅಂತ ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ. ಅವರು ಸಖತ್ ಮೆಸೇಜ್ ಕೊಟ್ಟಿದ್ದಾರೆ. ಗುಡ್ ಲಕ್ ಫಿಲಮ್ಗೆ. ಸರ್ ಹೊಸದಂದ್ರೆ ಎಲ್ಲ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಯೂತ್ಸ್ಗಳು ನೋಡಬೇಕು, ಯೂತ್ಸ್ಗಳು ಬಂದು ನೋಡಲೇಬೇಕು, ವಿತ್ ಪೇರೆಂಟ್ಸ್ ಸಮೇತ ಬಂದು ನೋಡಬೇಕು. ಒಳ್ಳೆ ಮೆಸೇಜ್ ಇದೆ ಸರ್. ಶಿಕ್ಷಣ ಅನ್ನೋದು ಬಿಸ್ನೆಸ್ ಆಗ್ತಿದೆ, ತೆರೆ ಮೇಲೆ ಸಂಪೂರ್ಣ ಸರ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಬಟ್ ಎಲ್ಲರೂ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಏನು ತೋರಿಸಿದ್ದಾರೆ ಅಂತ ಅಷ್ಟೇ. ಹಾಂ, ಮೂವಿ ತುಂಬ ಚೆನ್ನಾಗಿತ್ತು. ಸೊ ಒಂದು ಲೆಸನ್ ಏನು ಅಂದರೆ ಜಸ್ಟ್ ಪಾಸ್ ಆಗಿರೋರು ಹೇಗೆ ಅಚೀವ್ ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಟಾಪಿಕ್ ಇತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನಿಜ ಜೀವನದಲ್ಲಿ 8 ವರ್ಷ ಆಯಿತು, ಆದರೆ ಈ ಥರ ಸಿನಿಮಾಗಳು ಬರಲಿಲ್ಲ. ಈ ಸಿನಿಮಾದಲ್ಲಿ ತತ್ವಗಳು, ಎಥಿಕ್ಸ್ ಅನ್ನೋದು ಭಾಳ ಚೆನ್ನಾಗಿ ತುಂಬಿದ್ದಾರೆ. ಮಕ್ಕಳು ಏನು ಹೋರಾಟ ಮಾಡಬೇಕು, ಯಾವ ರೀತಿ ಓದಬೇಕು, ನಾವು 35 ಮಾರ್ಕ್ಸ್ ತಗೊಂಡ್ರು ನಾವು ಏನು ಸಾಧನೆಯನ್ನು ಮಾಡ್ಬೋದು ಅನ್ನುವಂಥ ಎಲ್ಲ ದಿಕ್ಕಿನ ಆಯಾಮಗಳನ್ನು ಮಾಡಿದ್ದಾರೆ. ರಂಗಾಯಣದ ರಘು ಅವರು ಭಾಳ ಚೆನ್ನಾಗಿ ಅದ್ಭುತವಾದಂಥ ಕಲೆಯನ್ನು ತೋರಿಸಿದ್ದಾರೆ. ಹೀರೋಯಿನ್ಗಳು ಚೆನ್ನಾಗಿದೆ. ಸಾಹಿತ್ಯ, ಸೀನರಿ, ತತ್ವಗಳು ಎಲ್ಲ ಸಂಯೋಜನೆ ಆದಂಥ ಸಿನಿಮಾ. ಇದು ಯಶಸ್ವಿ ಆಗ್ತದೆ ಅಂತ ನನ್ನ ಭಾವನೆ. ಬಂದಿತ್ತು, ಬೇಕಾದಷ್ಟು ಬಂದಿತ್ತು. ನಾವು ಭಾಳ ತ್ಯಾಗ ಮಾಡಿದ್ದೀವಿ, ಕೆಲಸವನ್ನು ಭಾಳ ನೀಟಾಗಿ ಮಾಡಿದ್ದೀವಿ. ಟಿ ನರಸೀಪುರ ವಿದ್ಯೋದಯ ಕಾಲೇಜು, ನೀವು ಬೇಕಾದ್ರೆ ಭೇಟಿ ಮಾಡಿದ್ರೆ ನನ್ನ ವಿಷಯ ಎಲ್ಲ ತಿಳಿಸ್ತಾರೆ. ಓಕೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಏನಂದರೆ ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ತಾರಾಗಣ ಇದೆ, ಒಳ್ಳೆ ಕಾಮಿಡಿ ಎಲ್ಲ ಚೆನ್ನಾಗಿ ಬಂದಿದೆ.
ಜಸ್ಟ್ ಪಾಸ್ ಆದವರು ಕೂಡ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ಈ ಫಿಲಮ್ ತುಂಬ ಚೆನ್ನಾಗಿ ತೋರಿಸಿದೆ. ರಾಯ್ಸ್ ಎಂಟರ್ಟೈನ್ಮೆಂಟಿಂದ ಇನ್ನೂ ಇದೇ ರೀತಿ ಹಲವಾರು ಚಿತ್ರಗಳು ಬರಲಿ, ಹೊಸ ಪ್ರತಿಭೆಗಳನ್ನ ಹುಟ್ಟಾಕಲಿ ಅನ್ನೋದೊಂದು ನಮ್ಮ ಒಂದು ಆಶಯ. ಸರ್ ಹೀರೋ ಹೀರೋಯಿನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೀ ಸರ್ ಅವರು ಇದು ಸರಿ 3-4ನೇ ಫಿಲಮ್ ಅನಿಸುತ್ತೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ಸರ್ ಹೇಳ್ಕೊ ಬಂದಿದ್ದೀವಿ ಈಗ ಜಸ್ಟ್ ಪಾಸ್ ಮೂವಿ ಜೊತೆ ಮೆಸೇಜ್, ಒಳ್ಳೆ ಮೆಸೇಜ್ ಸಿಗ್ತಿದೆ. ಹಿರಿಯರನ್ನ ಯಾವ ಥರ ನೋಡ್ಕೋಬೇಕು ಮತ್ತು ಅವ್ರಿಗೆ ಯಾವ ಥರ ಬುದ್ಧಿ, ಅವರಿಂದ ನಾವು ಯಾವ ಥರ ಬುದ್ಧಿ ಕಲಿಬೇಕು ಅನ್ನೋದನ್ನೆಲ್ಲ 35 ಮಾರ್ಕ್ಸ್ ತೊಗೊಂಡಿರೋ ಏನು ತಿಳುವಳಿಕೆ ಇಲ್ಲದ ಹುಡುಗರು ಬಂದ್ರೆ ಇದನ್ನು ಮೂವಿ ನೋಡಿದ್ರೆ 100% ಮಾರ್ಕ್ಸ್ ತಗೊಂಡು. ಸರ್ ಜಸ್ಟ್ ಪಾಸು ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಖುಷಿ ಆಯಿತು ನೋಡ್ಬಿಟ್ಟು ಸರ್. ತುಂಬ ಚೆನ್ನಾಗಿದೆ ಮೂವಿ. ಯೂತ್ಸು ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡೋಂಥದ್ದು ಮೆಸೇಜ್ ಇದೆ, ಬನ್ನಿ. ಜಸ್ಟ್ ಪಾಸ್ ಆದವ್ರು ಕೂಡ ಯಾವುದೇ ಕಾಲೇಜಿಗೆ ಸೇರಿಕೊಂಡ್ರೆ ಫಸ್ಟ್ ಕ್ಲಾಸ್ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಸ್ಟೂಡೆಂಟ್ಸ್ ಕಲಿಬೇಕು ಅಂತ. ಸೊ ಜಸ್ಟ್ ಪಾಸ್ ಆದವರು ಸೊ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಸೊ ಅದೇ ಥರ ಎಲ್ಲರೂ ಲೈಫಲ್ಲೂ ಚೆನ್ನಾಗಾಗಲಿ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ಪಾಸ್ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಜಸ್ಟ್ ಪಾಸ್ ಚೆನ್ನಾಗಿದೆ. ಜಸ್ಟ್ ಪಾಸ್ ಆದವರು ಲಾಸ್ಟಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ. ಜಸ್ಟ್ ಪಾಸ್ ಚೆನ್ನಾಗಿದೆ. ಜಸ್ಟ್ ಪಾಸು ಎಲ್ಲ ಹೊಸ ಆರ್ಟಿಸ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕಾಮಿಡಿ ಇದೆ. ಒಂದು ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥದ್ದು ಒಂದು. ಜಸ್ಟ್ ಪಾಸ್ ಹೆಸರಿಗಷ್ಟೇ ರ್ಯಾಂಕ್ ತಗೊಂಡಿದೆ. ಸೊ ಎಲ್ಲರೂ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಫಿಲಮ್ನ ನೋಡಿ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಗುಡ್ ಲಕ್ ಫಾರ್ ದ ಫಿಲಿಮ್. ಎಲ್ಲ ಕನ್ನಡದವರು ನೋಡಬೇಕು. ಥ್ಯಾಂಕ್ ಯು. ಮೂವಿ ಸೂಪರ್ ಆಗಿದೆ. ಸೊ ಎಲ್ಲ ಕಷ್ಟಪಟ್ಟು ವರ್ಕೌಟ್ ಮಾಡಿದ್ದಾರೆ, ಎಲ್ಲ ಸಖತ್ತಾಗಿ ಬಂದಿದೆ. ಜಸ್ಟ್ ಪಾಸ್ 35 ಆದ್ರೂ ಇವ್ರು 100% ಪಾಸ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಮೂವಿಲಿ ಸಾಂಗ್ಸು, ಡ್ಯಾನ್ಸು ಎಲ್ಲ ಚೆನ್ನಾಗಿದೆ. ಸ್ಟೋರಿಗೆ ಮೆಸೇಜಸ್ ಇದೆ, ಕನ್ವೆ ಆಗಲಿ ಎಲ್ಲರಿಗೂ ಅಂತ ಇಷ್ಟಪಡ್ತೀನಿ.